ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಮಲಾಕಿ ಬರೆದ ಪ್ರವಾದನೆ ಗ್ರಂಥದಲ್ಲಿ 2ನೇ ಅಧ್ಯಾಯ 9ನೇ ವಚನವನ್ನು ತೆಗೆದುಕೊಳ್ತಾ ಇದ್ದೇವೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ನೀವು ನನ್ನ ಮಾರ್ಗವನ್ನು ಅನುಸರಿಸದೆ ನಿಮ್ಮ ಧರ್ಮೋಪದೇಶದಲ್ಲಿ ಮುಖದಾಕ್ಷಿಣ್ಯವನ್ನು ತೋರಿಸಿದ್ರಿಂದ ನಾನಂತೂ ನಿಮ್ಮನ್ನು ಎಲ್ಲಾ ಜನರ ಮುಂದೆ ಮಾನಗೆಟ್ಟವರನ್ನಾಗಿಯೂ ಕೀಳದವರನ್ನಾಗಿಯೂ ಮಾಡುವೆನಲ್ಲ. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ದುಃಖದಿಂದ, ಕೋಪದಿಂದ ಈ ಒಂದು ವಾಕ್ಯವನ್ನು ಮಾತನಾಡುವವನಾಗಿದ್ದಾನೆ. ಮಲಾಕಿ ಪುಸ್ತಕ ಎಂಬುದಾಗಿ ನಾವು ನೋಡುವಾಗ ಹಳೆಯ ಒಡಂಬಡಿಕೆಯ ಕೊನೆಯ ಪುಸ್ತಕ ಇದಾಗಿದೆ. 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ: ಈಗಲಾದರೂ ನೀವು ನನ್ನ ಕಡೆಗೆ ತಿರುಗಿಕೊಂಡರೆ ನಾನು ನಿಮ್ಮ ಕಡೆಗೆ ತಿರುಗುವೆನು ಎಂಬುದಾಗಿ ಈ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ, ಈ ಒಂದು ವಾಕ್ಯ ನಾನು ಓದಿದ ಹಾಗೆ, ನೀವು ನನ್ನ ಮಾರ್ಗವನ್ನು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಮುಖದಾಕ್ಷಿಣ್ಯವನ್ನು ತೋರಿಸೋದ್ರಿಂದ ನಿಮ್ಮನ್ನು ಎಲ್ಲಾ ಜನರ ಮುಂದೆ ಮಾನಗೆಟ್ಟವರನ್ನಾಗಿ, ಕೀಳಾದವರನ್ನಾಗಿ ಮಾಡ್ತಿದ್ದಾರೆ. ಪ್ರಿಯರೇ, ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ಅನೇಕರು ನಾವು ದೇವರ ವಾಕ್ಯವನ್ನ ಕೇಳ್ತಾ ಇದ್ದೇವೆ, ವಿಧೇಯರಾಗ್ತಾ ಇಲ್ಲ, ಅದನ್ನು ಅನುಸರಿಸ್ತಾ ಇಲ್ಲ ಎಂಬುದಾಗಿ ದೇವರು ಕೋಪ ಮಾಡಿಕೊಂಡವನಾಗಿದ್ದಾನೆ. ದೇವರ ವಾಕ್ಯಲ್ಲಿ ಎಚ್ಚರಿಸ್ತಾ ಇದೆ, ನೀವು ನನ್ನ ಧರ್ಮೋಪದೇಶದಲ್ಲಿ ಮುಖದಾಕ್ಷಿಣ್ಯ ಆದರೆ ಕೇಳಿಸಿಕೊಳ್ಳದ ಹಾಗೆ ವರ್ತಿಸ್ತಾ ಇದ್ದೀರಿ, ಮತ್ತೆ ಧರ್ಮೋಪದೇಶವನ್ನ ಕೇಳಿಸಿಕೊಳ್ತೀರಿ, ಬಟ್ ಅದನ್ನ ತೊರೆದು ಬಿಟ್ಟಿದ್ದೀರಿ, ಕೇಳಿಸಿಕೊಂಡದನ್ನ ಮಾಡ್ತಾ ಇಲ್ಲ ಎಂಬುದನ್ನ ನಮ್ಮ ಮೇಲೆ ದೋಷ ಹೊರಿಸುವವನಾಗಿದ್ದಾನೆ. ಕೇಳಿಸಿಕೊಂಡದನ್ನು ನಾವು ಮಾಡದೇ ಇರುವ ಕಾರಣದಿಂದ ದೇವರು ಹೇಳ್ತಾನೆ ಇಲ್ಲಿ, ನಾನು ನಿಮ್ಮನ್ನು ಎಲ್ಲಾ ಜನರ ಮುಂದೆ ಮಾನಗೆಟ್ಟವರನ್ನಾಗಿಯೂ ಕೀಳಾದವರನ್ನಾಗಿ ಮಾಡ್ತೇನೆ. ಅನೇಕರ ಮುಂದೆ ನಮ್ಮ ಮಾನವನ್ನ ತೆಗೆಯುವವನಾಗಿದ್ದಾನೆ, ನಮ್ಮನ್ನು ಎಲ್ಲರ ಮುಂದೆ ಕೀಳನ್ನಾಗಿಡುವುದಕ್ಕೆ ಆತನು ಬಯಸುವವನಾಗಿದ್ದಾನೆ ಎಂಬುದಾಗಿ. ಆ ಕಾರಣದಿಂದ ಪ್ರಿಯರೇ, ಈ ಮುಂಚಾನೆ ವಾಕ್ಯ ನಮ್ಮ ಬಳಿಗೆ ಬರುವಾಗ ನಾವು ಎಚ್ಚೆತ್ತುಕೊಳ್ಳೋಣ, ದೇವರ ವಾಕ್ಯವನ್ನ ಪ್ರೀತಿಸೋಣ, ಧರ್ಮೋಪದೇಶಕ್ಕೆ ವಿಧೇಯರಾಗೋಣ, ಆತನ ಮಾತಿಗೆ ವಿಧೇಯರಾಗೋಣ ಎಂಬುದಾಗಿ ನಿಮ್ಮೆಲ್ಲರನ್ನು ಕೂಡ ಎಚ್ಚರಿಸುವವನಾಗಿದೆ. ದೇವರು ಮಾತನಾಡುವಾಗ ನಮ್ಮನ್ನು ಎಚ್ಚರಿಸುವುದಕ್ಕೋಸ್ಕರ, ದೇವರು ಮಾತನಾಡುವಾಗ ನಮ್ಮನ್ನು ತಿದ್ದುವುದಕ್ಕೋಸ್ಕರ, ದೇವರು ಮಾತನಾಡುವಾಗ ನಮ್ಮನ್ನು ಸರಿಪಡಿಸುವುದಕ್ಕೋಸ್ಕರವಾಗಿ ಆತನು ಮಾತನಾಡುವವನಾಗಿದ್ದಾನೆ. ಹಾಗಾಗಿ ಈ ಮುಂಜಾನೆ ವಾಕ್ಯವನ್ನು ಕೇಳುವುದರ ಮೂಲಕ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳೋಣ, ಆತನ ವಾಕ್ಯಕ್ಕೆ ವಿಧೇಯರಾಗೋಣ ಎಂಬುದಾಗಿ ನಿಮ್ಮನ್ನೆಲ್ಲರನ್ನು ಕೂಡ ಉತ್ತೇಜಿಸುವವನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಿನ್ನ ಮಾತನ್ನು ಕೇಳದೇ ಇದ್ದದಕ್ಕಾಗಿ ನಮ್ಮನ್ನು ಕ್ಷಮಿಸು. ಮತ್ತೊಂದು ಸಾರಿ ನಿನ್ನ ಬಳಿಗೆ ನಾವು ಬಂದಿದ್ದೇವೆ, ಕ್ಷಮಾಪಣೆಯೊಂದಿಗೆ ನಮ್ಮೆಲ್ಲರನ್ನು ಕ್ಷಮಿಸಿ ಮತ್ತೊಂದು ಸಾರಿ ನಮ್ಮನ್ನು ಉಪಯೋಗಿಸು, ನಿನ್ನ ಮಕ್ಕಳಾಗಿ ನಮ್ಮನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಕರ್ತನೆ, ಇನ್ನು ಮುಂದೆ ಸ್ವಾಮಿ ನಿನ್ನ ಮಾರ್ಗವನ್ನು ಅನುಸರಿಸ್ತೇವೆ, ನಿನ್ನ ಧರ್ಮೋಪದೇಶಕ್ಕೆ ಕಿವಿಗೊಡ್ತೇವೆ. ಕರ್ತನೆ, ನೀನು ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಮೇಲೆತ್ತಿ ನಡೆಸು ಸ್ವಾಮಿ. ನಿನ್ನ ವಾಕ್ಯ ಧರ್ಮೋಪದೇಶ ಕಾಂಡ 28:1 ಹೇಳುವ ಪ್ರಕಾರ, ನೀವು ನನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಅನುಸರಿಸಿ ನಡೆಯುವುದಾದರೆ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವೇನೆಂಬುದಾಗಿ ಹೇಳಿದಂಥ ದೇವರೇ, ಅಪ್ಪ, ನಿನ್ನ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕ ನಮ್ಮನ್ನು ಉನ್ನತ ಸ್ಥಿತಿಗೆ ತರಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.